ಈ ದ್ರೌಪದಿಯ ಹುಟ್ಟು ಒಂದು ರೀತಿಯಲ್ಲಿ ವಿಶೇಷವಾದಂಥ ಸಂದರ್ಭದಲ್ಲಿ ಆಗಿದ್ದು ಅನ್ನುವಂಥದ್ದು ಮಹಾಭಾರತದಲ್ಲಿ ಬರುತ್ತೆ. ದ್ರೌಪದಿಯ ಹುಟ್ಟಿಗೆ ಏನಾದರೂ ಉದ್ದೇಶ ಇದೆಯಾ? ಹುಟ್ಟಿ ಬರುವಾಗ ಇವಳ ನಿರೀಕ್ಷೆಯೂ ಇಲ್ಲ, ಅಪೇಕ್ಷೆಯೂ ಇಲ್ಲ. ರಾಮಾಯಣದಲ್ಲಿ ಸೀತೆ ಭೂಮಿಯಲ್ಲಿ ಕಾಣಿಸಿಕೊಂಡ್ರೆ ಇವಳು ಅಗ್ನಿಯಲ್ಲಿ ಕಾಣಿಸಿಕೊಳ್ತಾಳೆ ಅಂತ. ದೃಪದನನ್ನ ಬಂಧಿಸಿ ಅವನ ರಾಜ್ಯವನ್ನ ನನ್ನದಾಗಿಸಬೇಕು ಅಂತ ಹೇಳ್ತಾರೆ ಇವರಿಗೆ ಅವರು. ಒಂದು ಜನ್ಮದಲ್ಲಿ ಅವಳು ಸ್ವರ್ಗಶ್ರೀ ಆಗಿದ್ಲು, ಅದರ ಅನಂತರ ಅವಳೊಬ್ಬ ಋಷಿಕನ್ಯೆ ಆಗ್ತಾಳೆ. ಯುದ್ಧ ಯಾಕೆ ನಡೀತೋ ಕುರುಕ್ಷೇತ್ರ, ಅದರಲ್ಲಿ ದ್ರೌಪದಿಯ ಪಾತ್ರ ತುಂಬ ದೊಡ್ಡದಾಗುತ್ತೆ. ಇಡೀ ಕ್ಷತ್ರಿಯ ಕುಲವೇ ಒಂದು ತರಹದಲ್ಲಿ ನಾಶವಾಯಿತು ಅಂತ ಹೇಳಬೇಕು. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಸತ್ಯ ಮಿಥ್ಯಾ ಕಾರ್ಯಕ್ರಮದ ಮುಖಾಂತರ ರಾಮಾಯಣ ಮತ್ತು ಮಹಾಭಾರತದ ಅನೇಕ ಅಂಶಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ವಿದ್ವಾನ್ ಜಗದೀಶ್ ಶರ್ಮ ಸಂಪ ಅವರ ಆ ವಿದ್ವತ್ಪೂರ್ಣ ವಿಶ್ಲೇಷಣೆಗೆ ನೀವೆಲ್ಲರೂ ಸಹ ಬಹಳ ಮೆಚ್ಚುಗೆಯನ್ನು ಸೂಚಿಸಿದ್ದೀರಿ. ಈ ಮಹಾಭಾರತದ ಸರಣಿಯ ನಂತರ ಮತ್ತೊಂದು ರೋಚಕ ಸರಣಿಯನ್ನು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಬಹಳಷ್ಟು ವೀಕ್ಷಕರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ರು ಮತ್ತು ಇನ್ನೊಂದಷ್ಟು ವಿಚಾರಗಳನ್ನು ಈ ಬಗ್ಗೆ ತಿಳ್ಕೋಬೇಕು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹಾಗಾಗಿ ಇನ್ನೊಂದಷ್ಟು ದಿನ ಮಹಾಭಾರತ ಸರಣಿಯನ್ನೇ ಮುಂದುವರಿಸಬೇಕು ಅನ್ನುವಂಥ ನಿರ್ಧಾರವನ್ನು ನಾವು ಕೈಗೊಂಡ್ವಿ. ತಮ್ಮ ಎಂದಿನಂತೆ ತಮ್ಮ ವಿದ್ವತ್ಪೂರ್ಣ ವಿಶ್ಲೇಷಣೆಗಾಗಿ ಜಗದೀಶ್ ಶರ್ಮ ಸಂಪ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ಸಂಪ ಅವರಿಗೆ. ನಮಸ್ತೆ. ಸೊ ಮಹಾಭಾರತದ ಸರಣಿ ವೀಕ್ಷಕರಲ್ಲಿ ಎಷ್ಟರ ಮಟ್ಟಿಗೆ ಕುತೂಹಲವನ್ನು ಕಾಯ್ದುಕೊಳ್ಳುತ್ತೆ ಅನ್ನೋದಕ್ಕೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮವೇ ಸಾಕ್ಷಿ, ವೀಕ್ಷಕರ ಅಭಿಪ್ರಾಯಗಳು ಸಾಕ್ಷಿ. ಒಂದು, ಅದು ಮಹಾಭಾರತದ ಶಕ್ತಿ, ಮತ್ತೊಂದು ನಿಮ್ಮ ವಿಶ್ಲೇಷಣೆಯಲ್ಲಿರುವಂಥ ಒಂದು ಕನ್ವಿನ್ಸಿಂಗ್ ಕೆಪಾಸಿಟಿ ಅಂತ ಏನು ಹೇಳ್ತೀವಿ, ಜನರಿಗೆ ಮುಟ್ಟುವ ರೀತಿಯಲ್ಲಿ ನೀವು ಹೇಳುವಂಥದ್ದು. ಸೊ ಹಾಗಾಗಿ ಮತ್ತೆ ಇದನ್ನು ನಾವು ಮುಂದುವರಿಸಬೇಕಾಗಿ ಬಂದಿದೆ. ಸಾಕಷ್ಟು ವಿಚಾರಗಳನ್ನು ನಾವು ಮಾತಾಡಿದ್ದೀವಿ ಮಹಾಭಾರತದ ವಿಚಾರದಲ್ಲಿ. ಮತ್ತೊಂದು ಪ್ರಮುಖವಾದಂಥ ಮಹಾಭಾರತದಲ್ಲಿ ಪ್ರಮುಖವಾದಂತಹ ವ್ಯಕ್ತಿತ್ವ ಅಂತಂದರೆ ದ್ರೌಪದಿಯದು. ಆರಂಭದಿಂದಲೂ ಕೊನೆಯವರೆಗೂ ದ್ರೌಪದಿಯ ಒಂದು ಪಾತ್ರ ಏನಿದೆ, ಆ ಪಾತ್ರ ವಿಸ್ತರಣೆ ಹೇಗಾಗ್ತಾ ಹೋಗಿದೆ ಅನ್ನೋದು ನಿಜಕ್ಕೂ ಅದ್ಭುತವಾದಂಥ ಒಂದು ಇದು. 5 ಜನ ಗಂಡಂದಿರನ್ನು ಒಪ್ಪಿಕೊಂಡು ಬರುವಂತಹ ದ್ರೌಪದಿ, ಅದಾದ ನಂತರದಲ್ಲಿ ಎಲ್ಲರಿಗೂ ಪ್ರಿಯವಾದಂಥ ಹೆಂಡತಿಯಾಗಿ, ಪತ್ನಿಯಾಗಿ, ಅದಾದ ನಂತರದಲ್ಲಿ ವಸ್ತ್ರಾಪಹರಣದ ಸಂದರ್ಭದಲ್ಲಿ ರೌದ್ರಾವತಾರವನ್ನು ತಾಳಿ ಗಂಡಂದಿರನ್ನೇ ಪ್ರಶ್ನೆ ಮಾಡುವಂತಹ ದ್ರೌಪದಿ, ಹೀಗೆ ಕೊನೆಗೆ ತನ್ನ ಹಠವನ್ನು ಸಾಧಿಸುವಂತಹ ದ್ರೌಪದಿ. ಸೊ ಹೀಗೆ ಒಂದೊಂದೇ ಹಂತದಲ್ಲಿ ದ್ರೌಪದಿಯ ಒಂದು ಚಿತ್ರಣ ನಮ್ಮ ಕಣ್ಣು ಮುಂದೆ ಬರ್ತಾ ಹೋಗುತ್ತೆ. ಈ ದ್ರೌಪದಿಯ ಹುಟ್ಟು ಒಂದು ರೀತಿಯಲ್ಲಿ ವಿಶೇಷವಾದಂಥ ಸಂದರ್ಭದಲ್ಲಿ ಆಗಿದ್ದು ಅನ್ನುವಂಥದ್ದು ಮಹಾಭಾರತದಲ್ಲಿ ಬರುತ್ತೆ. ಸೊ ಅದು ಯಾವ ರೀತಿ ಈ ದ್ರೌಪದಿಯ ಹುಟ್ಟು ಆಯಿತು, ಅದಕ್ಕೆ ಬೇರೆ ಏನಾದರೂ ಹಿನ್ನೆಲೆ ಇದೆಯಾ, ಅದಕ್ಕೆ ಹಿಂದಿನ ಜನ್ಮದ ಹಿನ್ನೆಲೆ ಅಂತನೋ ಅಥವಾ ಬೇರೆ ಆ ರೀತಿ ಯಾವುದಾದ್ರು ಒಂದಷ್ಟು ಪುರಾಣದ ಹಿನ್ನೆಲೆ ಇದೆಯಾ, ದ್ರೌಪದಿಯ ಹುಟ್ಟಿಗೆ ಏನಾದರೂ ಉದ್ದೇಶ ಇದೆಯಾ, ಯಾವ ರೀತಿ ಇದನ್ನು ವಿಶ್ಲೇಷಣೆ ಮಾಡ್ತೀವಿ? ದ್ರೌಪದಿಯ ಹುಟ್ಟು ಬಹಳ ವಿಚಿತ್ರವಾಗಿ ಅಥವಾ ವಿಶಿಷ್ಟವಾಗಿ ಆಗಿದ್ದು. ಅಗ್ನಿಯಿಂದ ಹುಟ್ಟಿ ಬಂದವಳು, ಅಯೋನಿಜೆ ಅಂತ ಅವಳನ್ನು ಕರಿತೀವಿ. ರಾಮಾಯಣದಲ್ಲಿ ಸೀತೆ ಭೂಮಿಯಲ್ಲಿ ಕಾಣಿಸಿಕೊಂಡ್ರೆ ಇವಳು ಅಗ್ನಿಯಲ್ಲಿ ಕಾಣಿಸಿಕೊಳ್ತಾಳೆ ಅಂತ. ಅಂದರೆ ಪಂಚಭೂತಗಳಲ್ಲಿ 2ರಲ್ಲಿ ಅವರು ಕಾಣಿಸಿಕೊಂಡ್ರು. ಅವರಿಬ್ಬರು ಯಾರ ಮಗುವಾಗೂ ಹುಟ್ಟಲೇ ಇಲ್ಲ ಅಂತ ಹೇಳಬೇಕು. ನಾವು ಸೀತೆಯನ್ನು ಭಾಳ ಜನಪ್ರಿಯವಾಗಿ ಜಾನಕಿ ಅಂತ ಕರಿತೀವಿ. ಜನಕನಿಗೆ ತನ್ನ ಮಗಳಿಗಿಂತ ಸೀತೆ ಮುಖ್ಯಳಾಗಿ ಬಿಡ್ತಾಳೆ ಇಲ್ಲಿ. ಹಾಗೆ ಇಲ್ಲಿ ದ್ರೌಪದಿಯನ್ನು ನಾವು ದೃಪದನ ಮಗಳು ಅಂತ ಕರಿತೀವಿ. ಅವಳ ಹೆಸರೇನು ಅಂತಲೇ ನಾವು ನೋಡೋದಿಲ್ಲ. ದ್ರೌಪದಿ ಅನ್ನೋ ಹೆಸರೇ ದೃಪದನ ಮಗಳು ಅನ್ನೋದನ್ನು ಹೇಳುತ್ತೆ ಅದು. ಅಂದರೆ ಆ ಪ್ರಮಾಣದಲ್ಲಿ ತಂದೆಯೊಂದಿಗೆ ಸೇರಿಕೊಂಡು ಹೋಗಿದೆ ಅವಳ ಹೆಸರು. ಹೇಗೆ ಜನಕನ ಮಗಳನ್ನು ಜಾನಕಿ ಅಂತಲೇ ಕರೆದ್ವೋ ಹಾಗೆ ಅಂತ. ಅವಳ ಹುಟ್ಟು ಅಗ್ನಿಯಿಂದ ಆಯಿತು ಅಂತ, ಅಗ್ನಿಯಿಂದ ಮೇಲೆದ್ದು ಬಂದ್ಲು ಅಂತ. ಅಲ್ಲೊಂದು ಭಾಳ ಚೆನ್ನಾಗಿರೋ ಅಂಶ ಏನಿದೆ ಅಂತ ಅಂದರೆ, ಈ ಬಯಸದೇ ಬಂದವಳು ಅವಳು ಅಂತ ಹೇಳಬೇಕು ಅವಳ ಕುರಿತು ಹೇಳೋದಾದರೆ. ಅಂದರೆ ಈಗ ತಂದೆ ತಾಯಿಗೆ ಒಂದು ಮಕ್ಕಳು ಅಂತ ಪಡೆದುಕೊಳ್ಳುವಾಗ ಅವರಿಗೊಂದು ಗುರಿ ಇರುತ್ತೆ, ಸಂತಾನ ಪಡ್ಕೋಬೇಕು ಅಂತ ಗುರಿ ಇರುತ್ತೆ, ಆಸೆ ಇರುತ್ತೆ, ಆಕಾಂಕ್ಷೆ ಇರುತ್ತೆ, ಅದಕ್ಕೆ ಪ್ರಯತ್ನಿಸ್ತಾರೆ ಅಂತ. ಆದರೆ ಇವಳದ್ದು ಹಾಗಲ್ಲ. ಇವಳು ಹುಟ್ಟಿ ಬರುವಾಗ ಇವಳ ನಿರೀಕ್ಷೆಯೂ ಇಲ್ಲ, ಅಪೇಕ್ಷೆಯೂ ಇಲ್ಲ. ಯಾರಿಗೆ? ದೃಪದನಿಗೆ. ಅವನಿಗೆ ಇದ್ದಿದ್ದು ಧೃಷ್ಟದ್ಯುಮ್ನನ ಅಪೇಕ್ಷೆ. ಅಂದರೆ ದ್ರೋಣರಿಂದ ಒಂದು ಅವಮಾನ ಆಗಿಬಿಡುತ್ತೆ ಅವನಿಗೆ.
ಬಹಳ ದೊಡ್ಡ ಅವಮಾನ ಅಂತ ಅವನು ಅದನ್ನು ಭಾವಿಸಿದ. ಮಹಾಭಾರತದ ಕಥೆಗೆ ಬಹಳ ದೊಡ್ಡ ತಿರುವುಗಳನ್ನು ತಂದುಕೊಟ್ಟ ಘಟನೆಗಳಲ್ಲಿ ದ್ರೋಣ ಮತ್ತು ದ್ರುಪದರ ಸಂಬಂಧ ಕೂಡ ಹೌದು. ಬಹಳ ಮೈತ್ರಿ, ಅದಾದಮೇಲೆ ವಿಷಮಿಸಿದ ಕಥೆ ಅದು. ಒಟ್ಟಿಗೆ ಓದಿದ್ರು. ದ್ರುಪದನ ರಾಜ್ಯದ ಪಕ್ಕದಲ್ಲಿ ಪೃಷತ ಅಂತ ಅವನ ತಂದೆ, ಅವನ ರಾಜ್ಯದ ಪಕ್ಕದಲ್ಲಿ ಭರದ್ವಾಜರ ಆಶ್ರಮ ಇತ್ತು, ಅವರ ಗುರುಕುಲ ಇತ್ತಲ್ಲಿ. ಈ ದ್ರೋಣರು ಭರದ್ವಾಜರ ಮಗ, ಇವನನ್ನು ರಾಜಕುಮಾರನನ್ನು ಅದೇ ಗುರುಕುಲದಲ್ಲಿ ಓದಿಸಿದ್ದ ಪೃಷತ. ಹಾಗಾಗಿ ದ್ರುಪದನನ್ನ ಅವನ ತಂದೆ ಪೃಷತ ಕಳಿಸಿದ್ದು. ಅಲ್ಲಿ ಗುರುವಿನ ಮಗ ಇವನು ಒಟ್ಟಿಗೆ ಕಲಿತಾ ಇರುವಾಗ ಅವರು ಬಹಳ ಮಿತ್ರರಾದರು, ಬಹಳ ಆತ್ಮೀಯ ಮಿತ್ರರಾದರು ಅವರು. ಆ ಮೈತ್ರಿ ಮುಗಿದು ಪೃಷತ ಇದಾಗ್ತಾನೆ, ಕಾಲವಾಗ್ತಾನೆ. ಆಗ ಇವನಿಗೆ ರಾಜ್ಕುಮಾರನಿಗೆ ಕರೆ ಬರುತ್ತೆ. ಹೊರಡುವಾಗ ತನ್ನ ಗೆಳೆಯನಿಗೆ ಒಂದು ಹೇಳ್ತಾನೆ, ನಿನ್ನ ಯಾವುದೇ ಸಂದರ್ಭದಲ್ಲಿ ನನ್ನ ಹತ್ರ ಬಾ ಅಂತ ಹೇಳ್ತಾನೆ. ನಿನ್ನ ಕಷ್ಟದ ಸಂದರ್ಭ ಇನ್ನೊಂದು ಬಾ ಅಂತ ಕರೆದು ಅವನು ಹೋಗ್ತಾನೆ. ಈ ಕಡೆ ದ್ರೋಣರು ಇರ್ತಾರೆ. ಆಮೇಲೆ ಭರದ್ವಾಜರ ಕಾಲ ಆಗ್ತಾರೆ. ದ್ರೋಣರಿಗೆ ಒಂದು ಸ್ವಲ್ಪ ಆರ್ಥಿಕ ಕಷ್ಟ ಅನ್ನೋದು ಬರುತ್ತೆ. ಆಗ ಅವರು ಹುಡುಕಿಕೊಂಡು ದ್ರುಪದನ ಆಸ್ಥಾನಕ್ಕೆ ಬರ್ತಾರೆ. ದ್ರುಪದನ ಆಸ್ಥಾನಕ್ಕೆ ಬಂದು ನಾವಿಬ್ಬರು ಗೆಳೆಯರು ಅಂತ ಆಸ್ಥಾನದಲ್ಲಿ ಹೇಳ್ತಾರೆ. ದ್ರುಪದ ಲೇವಡಿ ಮಾಡಿಬಿಡ್ತಾನೆ ಅದನ್ನು. ಮೈತ್ರಿ ಅಂತ ಅನ್ನೋದು ಸ್ಥಾನವನ್ನು ಅವಲಂಬಿಸಿರುತ್ತೆ. ನಾನು ಮಹಾರಾಜ, ನೀನೊಬ್ಬ ಬಡ ಬ್ರಾಹ್ಮಣ ಅನ್ನುವ ಅರ್ಥದ ಮಾತುಕತೆಗಳು ದ್ರುಪದನಿಂದ ಬರುತ್ತೆ. ಸಿಟ್ಟಾಗುತ್ತಾರೆ, ಹೊರಟು ಬರ್ತಾರೆ. ಅಲ್ಲಿಂದ ಹಾಸ್ತಿನಪುರಕ್ಕೆ ಬರ್ತಾರೆ. ಭೀಷ್ಮ ಅಲ್ಲಿಯ ಗುರುಕುಲಕ್ಕೆ ಇವರನ್ನು ಶಿಕ್ಷಕರನ್ನಾಗಿ ನೇಮಕ ಮಾಡ್ಕೋತಾನೆ. ಮುಂದಿನದ ಕತೆ, ವಿದ್ಯಾಭ್ಯಾಸ ಮುಗಿದ ಮೇಲೆ ಅಲ್ಲಿ ಪಾಂಡವರು ಮತ್ತು ಧಾರ್ತರಾಷ್ಟ್ರರ ವಿದ್ಯಾಭ್ಯಾಸ ಮುಗಿದ ಮೇಲೆ ಗುರುದಕ್ಷಿಣೆಯಾಗಿ ದ್ರುಪದನನ್ನು ಬಂಧಿಸಿ ಅವನ ರಾಜ್ಯವನ್ನು ನನ್ನದಾಗಿಸಬೇಕು ಅಂತ ಹೇಳ್ತಾರೆ ಇವರಿಗವರು ದ್ರೋಣರು. ಹಾಗಾಗಿ ಇವರು ಪಾಂಡವರು ಮತ್ತು ಧಾರ್ತರಾಷ್ಟ್ರರು ಅಲ್ಲಿಗೆ ಹೋಗ್ತಾರೆ. ಅರ್ಜುನ ಅವನನ್ನು ಸೆರೆ ಹಿಡಿತಾನೆ, ದ್ರುಪದನನ್ನು. ಈಗ ಏನು ಅಂತ ಅಂದರೆ, ಇಡೀ ದ್ರುಪದನ ರಾಜ್ಯ ದ್ರೋಣರ ಕೈವಶ ಆಗಿದೆ. ಆ ಮಾತನ್ನು ಅವರು ತಿರುಗಿ ಹೇಳ್ತಾರೆ. ಈಗ ಸಮಾನತೆ ಬಂತ ಮೈತ್ರಿಗೆ ಅಂತ. ಆಗ ಸಮಾನರಲ್ಲಿ ಮಾತ್ರ ಮೈತ್ರಿ ಅಂತ ಹೇಳಿದ್ಯಲ್ಲ, ಸಿಂಹಾಸನಸ್ಥನಾದವನೊಬ್ಬನಿಗೆ ಸಿಂಹಾಸನಸ್ಥನಾದವನೇ ಗೆಳೆಯನಾಗಬೇಕು ಅಂತಂದರೆ, ಈಗ ನಾನು ಸಿಂಹಾಸನಸ್ಥ, ಈಗ ಮೈತ್ರಿಗೆ ಸಮಾನತೆ ಬಂತ ಅನ್ನುವ ಪ್ರಶ್ನೆ ಕೇಳ್ತಾರೆ. ಕೇಳಿದ ಮೇಲೆ ಏನು ಅಂತಂದರೆ, ಸರಿ ಅವನು ಒಪ್ಕೋತಾನೆ. ರಾಜ್ಯವನ್ನು ವಿಭಾಗಿಸಿಬಿಡ್ತಾರೆ. ವಿಭಾಗಿಸಿ ಒಂದು ಭಾಗವನ್ನು ಅವನಿಗೆ ಬಿಡ್ತಾರೆ, ಇನ್ನೊಂದು ಭಾಗಕ್ಕೆ ದ್ರೋಣರೇ ರಾಜರಾಗುತ್ತಾರೆ, ದ್ರೋಣರೇ ಉಳಿಸ್ಕೋತಾರೆ. ಇದಿಷ್ಟಕ್ಕೆ ಮುಗಿಯೋದಿಲ್ಲ. ಈಗ ದ್ರುಪದ ದ್ರೋಣರನ್ನು ಅವಮಾನಿಸಿದ ಆ ಸ್ಥಾನದಲ್ಲಿ ಮರಿಬೋದಾಗಿತ್ತು. ದ್ರೋಣರು ಮರಿಲಿಲ್ಲ. ಇಲ್ಲಿ ಬಂದರು, ಇಲ್ಲಿ ದೊಡ್ಡ ಸ್ಥಾನ ಬಂತು, ದೊಡ್ಡ ಗುರುಕುಲ ಕಟ್ಟಿದ್ರು, ಜಗತ್ತಿನ ಎಲ್ಲ ರಾಜಕುಮಾರರು ಬಂದು ಕಲಿತರು. ಆದರೆ ಆ ಅವಮಾನವನ್ನು ಅವರಿಗೆ ಮರೆಯೋದಕ್ಕಾಗಲಿಲ್ಲ. ಅವಮಾನಗಳನ್ನು ಮರೆಯೋದಕ್ಕಾಗಲಿಲ್ಲ. ಹಾಗಾಗಿ ಅವನ ಮೇಲೆ ಒಂದು ಸೇಡು ತೀರಿಸ್ಕೊಂಡ್ರು. ದ್ರುಪದನಾದರೂ ಬಿಡ್ಬೋದಾಗಿತ್ತು, ಅಲ್ಲಿಗೆ ಅವನು ಬಿಡಲಿಲ್ಲ. ಅವನು ತಪಸ್ಸು ಮಾಡಿದ್ದೇನು ಅಂದರೆ, ದ್ರೋಣನಾಶಕನಾದ ಮಗ ಬೇಕು ಅಂತ ತಪಸ್ಸು ಮಾಡ್ದ ಅವನು. ತಪಸ್ಸಂದರೆ ಯಜ್ಞ ಮಾಡ್ದ ಅವನು. ಅದರ ಪರಿಣಾಮವಾಗಿ ಅಗ್ನಿಯಿಂದ ದೃಷ್ಟದ್ಯುಮ್ನ ಹುಟ್ಟುಕೊಂಡು ಬಂದ ಅನ್ನೋದು ಇರೋದು. ಆದರೆ ಈಗ ಹುಟ್ಟುಕೊಂಡು ಬಂದಾಗ ದೃಷ್ಟದ್ಯುಮ್ನ ಜೊತೆಗೆ ದ್ರೌಪದಿ ಮೇಲೆ ಬಂದು, ಈ ದ್ರೌಪದಿ ಬೇಕು ಅಂತ ದ್ರುಪದ ಅಲ್ಲೇನು ಬಯಸಿದ್ದಲ್ಲ. ದ್ರೋಣಹಂತಕನಾದ ಪುತ್ರ ಬೇಕು ಅಂತ ಅವನ ಆಕಾಂಕ್ಷೆ. ಆಗ ದ್ರೌಪದಿ ಬಂದವಳು ಅಂತ. ಈ ದ್ರೌಪದಿ ಬಂದವಳು ಅಂತ ಅಂದರೆ, ಈ ಬರುವಿಕೆ ಇದೆಯಲ್ಲ, ನೀವು ಆ ಉದ್ದೇಶ ಏನು ಅಂತ ಕೇಳಿದ್ರಲ್ಲ, ಈ ಬರುವಿಕೆಯ ಉದ್ದೇಶ ದ್ರೌಪದಿಯದ್ದೇ ಅದು ಅಂತ. ಅಂದರೆ ಅವಳಿಗಾಗಿಯೇ ಬಂದಳು ಅಂತ ಹೇಳಬೇಕು. ಯಾಕೆಂದರೆ ಈ ಪಾಂಡವರು 5 ಅವಳ ಗಂಡಂದಿರು ಮೊದಲು ಜನ್ಮಾಂತರದಲ್ಲಿ ಅಂದರೆ ಇವರೆಲ್ಲ ಇಂದ್ರರು ಅಂತ. ಇವರೆಲ್ಲ ಇಂದ್ರರು ಅಂದರೆ ಒಬ್ಬನೇ ಇಂದ್ರನ 5 ರೂಪಗಳು ಅಂತ. ಅದು ಇಲ್ಲಿ ಹುಟ್ಟುವಾಗ ಬೇರೆ ಬೇರೆ ಪಾಂಡವರು ಬೇರೆ ಬೇರೆ ದೇವತೆಗಳ ಅನುಗ್ರಹದಿಂದ ಹುಟ್ಟಿದ್ದಾರೆ ಅನ್ನೋದಾದ್ರೂ ಮೂಲ ಇವರು ಈ ಜೀವಗಳ ಮೂಲ ಅಂತ ತೆಗೆದುಕೊಂಡ್ರೆ, ಇವು ಸ್ವರ್ಗದ ಇಂದ್ರ ಮತ್ತು ದ್ರೌಪದಿ ಸ್ವರ್ಗಶ್ರೀ ಅಂತ ಕರೀತಾರೆ ಅವಳನ್ನು. ಸ್ವರ್ಗದ ಸಂಪತ್ತು ಅಂತ ಹೇಳ್ತೀವಲ್ಲ, ಐಶ್ವರ್ಯ ಅಂತ ಹೇಳ್ತೀವಲ್ಲ, ಅವಳು ಮತ್ತೆ ಹುಟ್ಟು ಬಂದಿದ್ದಾಳೆ. 5 ಇಂದ್ರರನ್ನು ಮತ್ತೆ ಮದುವೆ ಆಗೋದಕ್ಕೆ ಅಂತಲೇ ಅವಳು ಹುಟ್ಟು ಬಂದಿದ್ದಾಳೆ. ಒಂದು ಜನ್ಮದಲ್ಲಿ ಅವಳು ಸ್ವರ್ಗಶ್ರೀ ಆಗಿದ್ಲು. ಅದರ ಅನಂತರ ಅವಳೊಬ್ಬ ಋಷಿಕನ್ಯೆ ಆಗುತ್ತಾಳೆ. ಆಗ ಅವಳಿಗೆ ವಿವಾಹ ಆಗೋದಿಲ್ಲ. ಆಗ ಅವಳೊಂದು ತಪಸ್ಸು ಮಾಡ್ತಾಳೆ ಋಷಿಕನ್ಯೆ, ಶಿವನ ಕುರಿತು. ಪ್ರತ್ಯಕ್ಷನಾದ ಶಿವನ ಎದುರು ಪತಿಂದೇಹಿ 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 ಅಂತ 5 ಸಲ ಹೇಳ್ತಾಳೆ. ಶಿವ ತಥಾಸ್ತು ಅಂತ ಹೇಳ್ತಾನೆ. 5 ಸಲ ಕೇಳಿದ್ಯಾ, 5 ಗಂಡಂದರು ಅಂತ ಹೇಳ್ತಾನೆ ಶಿವ.
ಅದು ಹೇಗೆ ಅಂತ ಅವಳು ಅಲ್ಲೇ ಜಿಜ್ಞಾಸೆ ಬಂದರೆ, ಇಲ್ಲ ನಿನ್ನ ಪತಿಯೇ 5 ರೂಪ ತಾಳ್ತಾನೆ, ಹಾಗಾಗಿ ನಿನಗೆ ಅದು ಸಮಸ್ಯೆ ಅಲ್ಲ ಅನ್ನೋ ಥರದಲ್ಲಿ ಶಿವ ಹೇಳಿರ್ತಾನೆ. ಅದಾದ ಜನ್ಮ ಇದು. ಅಂದರೆ ಸ್ವರ್ಗಶ್ರೀ ಆಗಿದ್ದವಳು ತನ್ನ ಪತಿಯಾದ ಇಂದ್ರ 5 ರೂಪ ತಡೆದು ಹುಟ್ಟಿದಾನೆ ಅನ್ನೋದು ಒಂದು. ಋಷಿಕನ್ಯಾಗಿ ಹುಟ್ಟಿದಾಗ ತಪಸ್ಸು ಮಾಡಿ ಪಡೆದ ವರ ಇದೆ, ಅದಕ್ಕೂ 5 ಜನರ ಪತ್ನಿ ಆಗಬೇಕು ಅವಳು. ಹಾಗಾಗಿ ಈ ಜೀವ ಇದೆಯಲ್ಲ, ದ್ರೌಪದಿಯ ಜೀವ ಅನ್ನೋದು, ಅಂದರೆ ದ್ರೌಪದಿಯ ಆತ್ಮ ಅಂತ ಏನು ಹೇಳ್ತೀವಿ, ಅದು ಕಾಯ್ತಾ ಇತ್ತು. ಈ ಸಂದರ್ಭ ಬಂತಲ್ಲ, ದೃಷ್ಟದ್ಯುಮ್ನ ಹುಟ್ಟುವ ಸಂದರ್ಭ ಬಂದಾಗ ಅವಳೇ ಸಂಕಲ್ಪಿಸಿ ಹುಟ್ಟಿಕೊಂಡು ಬಂದಿದ್ದು ಅಂತ. ಹಾಗಾಗಿ ಅವಳು ದ್ರೌಪದಿ ಬೇರೆಯವರಿಗಾಗಿ ಹುಟ್ಟಲಿಲ್ಲ, ಅವಳಿಗಾಗೆ ಹುಟ್ಟಿದಳು ಅಂತ. ಆದರೆ ಮಹಾಭಾರತದ ಕಥಾನಕ ಅಂತ ನೋಡಿದಾಗ ಮಹಾಭಾರತ ಯಾಕೆ ನಡೀತೋ, ಮಹಾಭಾರತದ ಒಂದು ಯುದ್ಧ ಯಾಕೆ ನಡೀತೋ ಕುರುಕ್ಷೇತ್ರ, ಅದರಲ್ಲಿ ದ್ರೌಪದಿಯ ಪಾತ್ರ ತುಂಬ ದೊಡ್ಡದಾಗತ್ತೆ. ಅಂದರೆ ಅದಕ್ಕೆ ಅವಳು ಕಾರಣಳಾಗ್ತಾಳೆ ಅಂತ. ಈಗ 18 ದಿನದ ಯುದ್ಧ ನಡೀತು. ಆ ಕಾಲದ ಅಂದರೆ ಸರಿಸುಮಾರು ಎಲ್ಲ ರಾಜರು ರಾಜಕುಮಾರರು ಹೋಗಿಬಿಟ್ರು ಅಂತ ಹೇಳಬೇಕು. ಇಡೀ ಕ್ಷತ್ರಿಯ ಕುಲವೇ ಒಂದು ತರಹದಲ್ಲಿ ನಾಶವಾಯಿತು ಅಂತ ಹೇಳಬೇಕು. ಇದಕ್ಕೆ ಮಹಾಭಾರತವೇ ಒಂದು ಕಥೆ ಹೇಳುತ್ತೆ, ಘಟನೆಯನ್ನು ಹೇಳುತ್ತೆ. ಏನಂದರೆ, ಯಾಕೆ ಕುರುಕ್ಷೇತ್ರ ಯುದ್ಧ ಆಯಿತು ಅಂದರೆ, ಮೇಲ್ನೋಟಕ್ಕೆ ಕಾಣುವಾಗ ಪಾಂಡವರು ಮತ್ತು ಧಾರತರಾಷ್ಟ್ರ ನಡುವಿನ ದಾಯಾದ, ಆಸ್ತಿಗಾಗಿ ಅಣ್ಣ ತಮ್ಮಂದಿರ ಮಕ್ಕಳಲ್ಲಿ ದಾಯಾದಿ ಕಲಹ ಅಂತ ಅಷ್ಟು ಕಾಣಿಸುತ್ತೆ. ಆದರೆ ಇದಕ್ಕೊಂದು ಉದ್ದೇಶ ಇದೆ ಅಂತ. ಈಗ ಕೃಷ್ಣ ಮುಂದೆ ನಿಂತು ಅಷ್ಟು ಯುದ್ಧ ಮಾಡಿಸಿದ್ನಲ್ಲ, ಅದಕ್ಕೆ ಉದ್ದೇಶ ಏನು ಅಂತ ಅಂದರೆ, ತ್ರೇತಾಯುಗ ಕೃತಯುಗಗಳಲ್ಲಿ ರಾಕ್ಷಸರು ಇದ್ದರು, ಭೂಮಂಡಲದಲ್ಲಿ ರಾಕ್ಷಸರಿದ್ದರು. ಅವರು ರಾಜ್ಯಭಾರ ಮಾಡ್ತಾ ಇದ್ರು, ಎಲ್ಲವನ್ನೂ ಮಾಡ್ತಾ ಇದ್ರು. ರಾಕ್ಷಸರು ಅಂದರೆ ಒಂದು ಬೇರೆ ಇದೇನೂ ಅಲ್ಲ, ಅದು ಇದೇ ಈ ದೇವತೆಗಳ ಏನು ದೊಡ್ಡಮ್ಮನ ಮಕ್ಕಳು. ಇವರು ಅದಿತಿಯ ಮಕ್ಕಳು ದೇವತೆಗಳಾದರೆ ದ್ವಿತೀಯ ಮಕ್ಕಳು ಅವರು ದೈತ್ಯರು ಅಂತ. ಧನುವಿನ ಮಕ್ಕಳು, ಧನು ಅಂತ ಇನ್ನೊಬ್ಬಳು ಪತ್ನಿ ಇದ್ಲು ಕಶ್ಯಪರಿಗೆ, ಅಲ್ಲಿ ಅಕ್ಕ ತಂಗಿಯರ ಮಕ್ಕಳೇ ಅವರಲ್ಲ, ಅದೇ ಸಂತಾನಗಳು ಮುಂದುವರೆದಿದ್ದು. ಸ್ವಭಾವದಲ್ಲಿ ಭಿನ್ನತೆ ಅಷ್ಟೇ ಅವರಿಗೆ, ರಾಕ್ಷಸರಿಗೂ ಮತ್ತು ದೇವತೆಗಳಿಗೂ ಅಂತ. ಅವರುಗಳಲ್ಲಿ ಆಳ್ತಾ ಇದ್ರು. ಅಲ್ಲಿ ಹಲವು ಸಲ ಸಂಹಾರ ಮಾಡಲಾಗಿತ್ತು. ಎಷ್ಟೋ ಸಲ ವಿಷ್ಣು ಬಂದು ಸಂಹಾರ ಮಾಡಿದ್ದ, ಇನ್ಯಾವಾಗಲೂ ಶಿವ ಸಂಹಾರ ಮಾಡಿದ್ದ, ಇನ್ಯಾರನ್ನೋ ದೇವಿ ಬಂದು ಸಂಹಾರ ಮಾಡಿದ್ಲು, ಇನ್ಯಾರನ್ನೋ ಗಣೇಶ ಬಂದು ಸಂಹಾರ ಮಾಡಿದ್ದ. ಹೀಗೆ ದುಷ್ಟ ರಾಕ್ಷಸರನ್ನು, ಎಲ್ಲ ರಾಕ್ಷಸರನ್ನಲ್ಲ, ದುಷ್ಟ ರಾಕ್ಷಸರ ಸಂಹಾರ ಆಗಿತ್ತು. ಅದು ಹಿರಣ್ಯಾಕ್ಷ ಇರ್ಬೋದು, ಹಿರಣ್ಯಕಶಿಪು ಇರ್ಬೋದು, ಈ ಥರ ಸಾವಿರಾರು ಜನರ ಸಂಹಾರ ಆಗಿತ್ತು. ಈ ದ್ವಾಪರ ಬಂದಾಗ ಈ ರಾಕ್ಷಸರುಗಳು ಏನು ಮಾಡಿದ್ರಂತೆ ಅಂದರೆ, ಮತ್ತೆ ರಾಕ್ಷಸರಾಗಿ ಹುಟ್ಟಿದರೆ ಸಂಹರಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಇವರೆಲ್ಲ ರಾಜರ ಮನೆತನಗಳಲ್ಲಿ ಹುಟ್ಟುಕೊಂಡ್ರು ಅಂತ. ಮಹಾಭಾರತದಲ್ಲಿ ವ್ಯಾಸರು ಸುದೀರ್ಘವಾದ ಪಟ್ಟಿ ಕೊಡ್ತಾರೆ, ಯಾವ ರಾಕ್ಷಸ ಯಾರಾಗಿ ಹುಟ್ಟಿದ್ದು ಅಂತ. ಕುರುಕ್ಷೇತ್ರದಲ್ಲಿ ಭಾಗಿಯಾದ ಮತ್ತು ಅದಕ್ಕಿಂತ ಮೊದಲೇ ಕೃಷ್ಣ ಕೆಲವರನ್ನು ಕೊಲ್ತಾನೆ. ಉದಾಹರಣೆ ಕಂಸನ್ ಕೊಲ್ತಾನೆ, ಜರಾಸಂಧನನ್ನು ಕೊಲ್ತಾನೆ. ಇವರೆಲ್ಲ ಆ ರಾಕ್ಷಸರುಗಳು ಮತ್ತೆ ಹುಟ್ಟಿ ಬಂದಿದ್ದು ತಮ್ಮ ಹಳೆಯ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಅಂತ. ಹಾಗಾಗಿ ಅವರೆಲ್ಲ ಇಲ್ಲಿ ದುಷ್ಟರಾಗಿದ್ದರು. ಹಾಗಾಗಿ ದ್ವಾಪರದಲ್ಲಿ ದುಷ್ಟ ರಾಕ್ಷಸರು ಇರಲಿಲ್ಲ, ದುಷ್ಟ ರಾಜರಿದ್ದರು. ಈ ದುಷ್ಟರಾಜರ ಸಂಹಾರ ಆಗಬೇಕು ಅನ್ನುವ ಕಾರಣಕ್ಕಾಗಿಯೇ ಒಂದಿಷ್ಟು ದೇವತೆಗಳು ಹುಟ್ಟಿಕೊಂಡು ಬಂದರು ಅಂತ. ಸೃಷ್ಟಿಕರ್ತನ ಆದೇಶದಂತೆ ದೇವತೆಗಳು ಹುಟ್ಟಿಕೊಂಡು ಬರ್ತಾರೆ. ಅವರೇ ಇವರಲ್ಲ. ಈಗ ಪಾಂಡವರೆಲ್ಲ ಯಾವುದ್ಯಾವುದೋ ದೇವರ ಅಂಶ, ನಾರಾಯಣನ ಅಂಶವಾಗಿ ಕೃಷ್ಣ ಬಂದ. ಹೀಗೆ ಎಲ್ಲ ದೇವತೆಗಳು ಬೇರೆ ಬೇರೆ ಅಂಶದಿಂದ. ಈಗ ಭೀಷ್ಮನು ಅಲ್ಲಿಯ ಅಂಶವೇ, ಧೃತರಾಷ್ಟ್ರ ದೇವತೆಯ ಅಂಶ, ಪಾಂಡು ದೇವತೆಯ ಅಂಶ, ಕುಂತಿ ಹೌದು, ಮಾದ್ರಿ ಹೌದು, ಗಾಂಧಾರಿ ಹೌದು, ಇವರೆಲ್ಲ ದೇವತೆಗಳ ಅಂಶ, ದೇವತೆಗಳ ಇದರಿಂದ ಬಂದವರು. ಸ್ವತಃ ದುರ್ಯೋಧನ ಶಕುನಿಯೂ ಹಾಗೆ. ಒಬ್ಬ ಕಲಿಪುರುಷನ ಅಂಶ, ಇನ್ನೊಬ್ಬ ದ್ವಾಪರ ಪುರುಷನ ಅಂಶ, ಅಂದರೆ ಕಾಲಪುರುಷರ ಅಂಶಗಳವರು. ಹೀಗೆ ಒಂದು ಕಡೆಯಲ್ಲಿ ರಾಕ್ಷಸರು ಹೀಗೆ ಮನುಷ್ಯರಾಗಿ ಹುಟ್ಟುಕೊಂಡಾಗ ಅವರ ಸಂಹಾರಕ್ಕೆ ಅಂತ ದೇವತೆಗಳೂ ಹುಟ್ಟಿಕೊಂಡ್ರು. ಹಾಗೆ ಹುಟ್ಟಿಕೊಂಡವರ ನಡುವೆ ಒಂದು ಸಮರ ನಡೀತು ಅಂತ. ಈ ಕುರುಕ್ಷೇತ್ರ ಯುದ್ಧ ನಡೀಲೇಬೇಕಿತ್ತು. ಯಾಕೆ ಅಂದರೆ ದುಷ್ಟ ಸಂಹಾರಕ್ಕಾಗಿ ಅಂತ. ಈ ದುಷ್ಟ ಸಂಹಾರ ಅಂತ ಅಂದ್ರೂ ಈಗ ಸುಮ್ಮನೆ ಹೋಗಿ ಸಂಹಾರ ಮಾಡೋದಿಲ್ಲ. ನಮ್ಮ ಪುರಾಣ, ರಾಮಾಯಣ, ಮಹಾಭಾರತಗಳನ್ನು ನೋಡಿದಾಗ ಅದಕ್ಕೊಂದು ಸನ್ನಿವೇಶ ಬರದೆ ಸಂಹಾರ ಮಾಡೋದಿಲ್ಲ. ಅದಕ್ಕೊಂದು ನೆವ ಬೇಕು, ಕಾರಣ ಬೇಕು. ಆ ಕಾರಣ ಆಗಿದ್ದು ದ್ರೌಪದಿ ಅಂತ. ಅಂದರೆ ದ್ರೌಪದಿ ಕಾರಣ ಹೇಗಾದ್ಲು ಅಂತ ಅಂದರೆ, ಈಗ ಕಾರಣ ಆಗಿದ್ದು ದುರ್ಯೋಧನನೇ. ದಾಯಾದ ಕಲಹಕ್ಕೆ ಬೆಂಕಿ ಹಚ್ಚಿದ್ದು, ಅದನ್ನು ಬೆಳೆಸ್ಕೊಂಡಿದ್ದು ಅವನೇ. ಹಾಗಾಗಿ ಕೊನೆಯ ಯುದ್ಧ ಆಗಿದ್ದು ಅವನು ರಾಜ್ಯವನ್ನು ಕೊಡೋದೇ ಇಲ್ಲ, ಬೇಕಿದ್ರೆ ಯುದ್ಧ ಮಾಡಿ ತಗೊಳ್ಳಿ ಅಂತ ಹೇಳಿದಾಗ ಯುದ್ಧ ಆಯಿತು. ಪಾಂಡವರಿಗೆ ಯುದ್ಧದ ಆಕಾಂಕ್ಷೆಯೂ ಇರಲಿಲ್ಲ. ಯುದ್ಧವೇ ಅನಿವಾರ್ಯ ಅಂತಂದರೆ ಯುದ್ಧ ಬೇಡ ಅನ್ನೋ ಸ್ಥಿತಿಯಲ್ಲಿದ್ದರು ಅವರು. ಅಜ್ಞಾತವಾಸ ಮುಗಿದ ಮೇಲೆ ಮುಂದೇನು ಅಂತವ ಚರ್ಚೆ ನಡೆಯುವಾಗ ದುರ್ಯೋಧನ ರಾಜ್ಯ ಕೊಡೋದಿಲ್ಲ ಅನ್ನುವ ಸೂಚನೆ ಸಿಕ್ಕಿಬಿಡ್ತು. ಕೊಡೋದಿಲ್ಲ ಅಂತ ಅವನು ಅಧಿಕೃತವಾಗಿ ಹೇಳಿಬಿಟ್ಟ. ಅಂದರೆ ಯುದ್ಧ ಮುಖಾಂತರ ಬಿಟ್ಟರೆ ನಾನು ನಿಮಗೆ ಕೊಡೋಲ್ಲ ಅಂತ.
ಆಗ ಒಂದು ಚರ್ಚೆ ನಡೀತು ಅಲ್ಲಿ. ಪಾಂಡವರ ಹಿತೈಷಿಗಳೆಲ್ಲ ಬಂದಿದ್ದರು, ಕೃಷ್ಣನೂ ಇದ್ದ ಒಂದು ಸಭೆ, ದ್ರೌಪದಿಯೂ ಇದ್ದ ಸಭೆ, ಎಲ್ಲರೂ ಇದ್ದ ಸಭೆ. ಏನು ಮಾಡಬೇಕು ಅಂತ ಅಂದರೆ ಇವರೆಲ್ಲ ಯುದ್ಧ ನಿರಾಕರಿಸಿಬಿಟ್ರು. ಯುಧಿಷ್ಠಿರ ಯುದ್ಧ ಆಗೋದಿಲ್ಲ ಅಂತ ಹೇಳ್ದ. ಅಂದರೆ ರಾಜ್ಯಕ್ಕಾಗಿ ಸಂಪತ್ತಿಗಾಗಿ ನಮ್ಮವರನ್ನು ಕೊಲ್ಲುವ ಯುದ್ಧವನ್ನು ನಾನು ಮಾಡೋದಿಲ್ಲ ಅಂತ ಹೇಳ್ದ. ಭೀಮನೂ ಯುದ್ಧ ಬೇಡ ಅಂತ ಹೇಳ್ದ, ಅರ್ಜುನನೂ ಯುದ್ಧ ಬೇಡ ಅಂತ ಹೇಳ್ದ, ನಕುಲನೂ ಯುದ್ಧ ಬೇಡ ಅಂತ ಹೇಳ್ದ. ಇವರು ಎಲ್ಲರೂ ಯುದ್ಧ ಬೇಡ ಅಂತ ಹೇಳಿದ್ರು, ಒಬ್ಬ ಯುದ್ಧ ಮಾಡಲೇಬೇಕು ಅಂತ ಹೇಳ್ದ, ಸಹದೇವ. ಅವನೇನು ಹೇಳ್ತಾನೆ ಅಂತ ಅಂದರೆ ರಾಜ್ಯಕ್ಕಾಗಿ ಯುದ್ಧ ಅಲ್ಲ, ಆದರೆ ಯುದ್ಧ ನಡೀಲೇಬೇಕು. ನೀವು ಬರದೇ ಇದ್ದರೆ ನಾನು ಉಪಪಾಂಡವರನ್ನು, ಅಂದರೆ ದ್ರೌಪದಿಗೆ ಒಬ್ಬೊಬ್ಬರಲ್ಲಿ ಒಬ್ಬೊಬ್ಬ ಮಕ್ಕಳಿದ್ರಲ್ಲ, ಪ್ರತಿವಿಂಧ್ಯ, ಸುತಸೋಮ, ಶ್ರುತಕೀರ್ತಿ, ಶತಾನಿಕ ಇವರುಗಳು, ಅವರುಗಳನ್ನು ಮತ್ತು ಅಭಿಮನ್ಯುವನ್ನು ಇಟ್ಟುಕೊಂಡು ನಾನು ಯುದ್ಧ ಮಾಡಿಯೇ ಮಾಡ್ತೀನಿ. ಆ ಯುದ್ಧ ಯಾಕೆ ಅಂದರೆ ದ್ರೌಪದಿಗಾದ ಅವಮಾನಕ್ಕೆ ಸೇಡು ತೀರಿಸ್ಕೋಬೇಕಿದೆ ಅಂತ. ದ್ರೌಪದಿಯನ್ನು ತುಂಬಿದ ಸಭೆಯಲ್ಲಿ ಮಾನಭಂಗಕ್ಕೆ ಪ್ರಯತ್ನಿಸಿದ್ರಲ್ಲ, ಅದಕ್ಕಾಗಿ ಯುದ್ಧ. ನನಗೂ ರಾಜ್ಯ ಬೇಕಾಗಿಲ್ಲ, ನನಗೂ ರಾಜ್ಯ ಬೇಡ, ಆದರೆ ಈ ಅವಮಾನವನ್ನು ನಾನು ಸಹಿಸೋದಿಲ್ಲ, ಹಾಗಾಗಿ ಯುದ್ಧ ಮಾಡಿಯೇ ಮಾಡ್ತೀನಿ ಅಂತ ಸಹದೇವ ಹೇಳ್ದ. ಈ ಸಹದೇವನ ಮಾತಿನ ನಂತರ ಆ ಸಭೆಯ ಚರ್ಚೆ ತಿರುಗಿಕೊಳ್ಳುತ್ತೆ ಸ್ವಲ್ಪ. ಅಂದರೆ ಆಗ ರಾಜ್ಯದ ವಿಷಯ ಬದಿಗೆ ಸರಿದು ದ್ರೌಪದಿಗಾದ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳೇಬೇಕು ಅನ್ನುವ ಅಭಿಪ್ರಾಯ ಸಭೆಯಲ್ಲಿ ಮೂಡುತ್ತೆ ಅಂತ. ಹಾಗಾಗಿ ಕೊನೆಗೂ ಯುದ್ಧ ಆಗಿದ್ದು ಪಾಂಡವರ ಕಡೆಯಿಂದ, ಪಾಂಡವರು ಯುದ್ಧಕ್ಕೆ ಒಪ್ಪಿದ್ದು ರಾಜ್ಯಕ್ಕಾಗಿಯಾ ಅಂತ ಅಂದರೆ ಮೂಲ ಮಹಾಭಾರತದ ಪ್ರಕಾರ ದ್ರೌಪದಿಗಾದ ಸೇಡಿಗಾಗಿ, ಅಂದರೆ ದ್ರೌಪದಿಯ ಅವಮಾನಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ಅಂತ. ಹಾಗೆ ನೋಡಿದಾಗ ಈ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾದದ್ದು ಯಾರು ಅಂದರೆ ದ್ರೌಪದಿ. ಹಾಗಾಗಿ ದ್ರೌಪದಿ ಹುಟ್ಟಿ ಬಂದಿದ್ದು ಈ ಇಷ್ಟೂ ದುಷ್ಟ ಸಂಹಾರ ಅನ್ನುವ ಕೃಷ್ಣನ ಉದ್ದೇಶ ಏನಿತ್ತು ಅದು ಈಡೇರುವಿಕೆಗಾಗಿ ಅವಳು ಬಂದಿದ್ದು ಅನ್ನೋದು ಗೊತ್ತಾಗತ್ತೆ ಅಲ್ಲಿ ಅಂತ. ಅದು ಹೊಂದತ್ತೆ ಕೂಡ. ಈಗ ಸ್ವರ್ಗ ಮತ್ತು ಇಂದ್ರ ಅಂತ ಬಂದಾಗ ಇಂದ್ರ ಅನ್ನೋನು 14 ಲೋಕಗಳ ಒಡೆಯ ಅಂತ ಅರ್ಥ. ಅವನ ಕೆಲಸ ಏನು ಅಂತ ಅಂದರೆ ಅವನು ಇಡೀ ವ್ಯವಸ್ಥೆ ಸರಿಯಾಗಿರುವಂತೆ ನೋಡಬೇಕು. ಒಬ್ಬ ಸರ್ಕಾರವೋ ಒಬ್ಬ ರಾಜನೋ ಏನು ಮಾಡ್ತಾನೋ ಅದನ್ನು ನೋಡಬೇಕು. ಅದರಲ್ಲಿ ಏನಿದೆ ಅಂತ ಅಂದರೆ ಶಿಷ್ಟರನ್ನು ರಕ್ಷಿಸಬೇಕು, ಪ್ರಜೆಗಳನ್ನು ರಕ್ಷಿಸಬೇಕು. ಆದರೆ ಪ್ರಜೆಗಳ ಉಳಿಯುವಿಕೆಗೆ ಕಷ್ಟ ಕೊಡುವಂತಹ ದುಷ್ಟರನ್ನು ಶಿಕ್ಷಿಸಬೇಕು ಅನ್ನೋದಿರುತ್ತೆ. ಅವ್ರನ್ನ ಜೈಲಿಗೆ ಹಾಕೋದಿರ್ಬೋದು, ಅವರನ್ನು ಅರೆಸ್ಟ್ ಮಾಡೋದಿರ್ಬೋದು, ಅವ್ರಿಗೆ ಬೇರೆ ಬೇರೆ ಶಿಕ್ಷೆ ಕೊಡೋದಿರ್ಬೋದು, ಅವ್ರಿಗೆ ಮರಣದಂಡನೆ ಕೊಡೋದಿರ್ಬೋದು, ಅಥವಾ ಯಾವುದೋ ಇನ್ನೊಂದು ದೇಶದಿಂದ ಮುನ್ನುಗ್ಗಿ ಬಂದರೆ ಅವ್ರ ಜೊತೆಗೆ ಯುದ್ಧ ಮಾಡೋದಿರ್ಬೋದು. ಹೀಗೆ ರಾಜನಾದವ ಅಥವಾ ಒಂದು ಸರ್ಕಾರ ಮಾಡಬೇಕದನ್ನು ಅಂತ. ಈ ಕೆಲಸ ಇಂದ್ರನದ್ದು ಅಂತ. ಇಂದ್ರನದ್ದು ಅಂತ ಅಂದಾಗ ಸ್ವರ್ಗಶ್ರೀ ಇದ್ದಾಳಲ್ಲ, ಅವಳು ಅದರ ಜೊತೆಗೆ ನಿಂತ್ಕೊಳ್ತಾಳೆ ಅಂತ, ದುಷ್ಟ ಶಿಕ್ಷಣ ಅನ್ನೋದಕ್ಕೆ ನಿಂತ್ಕೊಳ್ತಾಳೆ ಅಂತ. ಹಾಗಾಗಿ ಇಂದ್ರನೇ ಆ ಕಾರ್ಯಕ್ಕಾಗಿ ಪಾಂಡವರಾಗಿ ಹುಟ್ಟಿ ಬಂದಾಗ ಸ್ವರ್ಗಶ್ರೀ ಆ ಕಾರ್ಯಕ್ಕೆ ನೆರವಾಗೋದಕ್ಕಾಗಿ ಹುಟ್ಟಿ ಬಂದ್ಲು ಅನ್ನೋದು ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ದ್ರೌಪದಿಯ ಪಾತ್ರ ಅನ್ನೋದಿದೆಯಲ್ಲ, ಅದು ಮಹಾಭಾರತದಲ್ಲಿ ಬಹಳ ಪ್ರಮುಖವಾದದ್ದಾಗತ್ತೆ. ಕೃಷ್ಣನ ಅವತಾರಕ್ಕೆ ಪೂರಕವಾದ ಅಂಶಗಳನ್ನು ಒದಗಿಸೋಳು ದ್ರೌಪದಿ ಆಗ್ತಾಳೆ. ಇಂದ್ರಪ್ರಸ್ಥದಲ್ಲಿ ಪಾಂಡವರು ನಿರ್ಮಿಸಿದಂತಹ ಮಾಯಾನಗರಿ, ಅಲ್ಲಿಗೆ ದುರ್ಯೋಧನ ಬಂದಾಗ ದುರ್ಯೋಧನರಿಗೆ ಆದ ಅಪಮಾನ, ದ್ರೌಪದಿ ಮಾಡಿದ ಅಪಹಾಸ್ಯ, ಅದು ನಿಜವೋ ಸುಳ್ಳೋ? ಅವನು ಭೂಮಂಡಲದ ಶಿಲ್ಪಿ ಅಲ್ಲ. ಅವನು ಎಲ್ಲ ರಾಜರುಗಳನ್ನು ಗೆದ್ದವನು ಮಾತ್ರ ರಾಜಸೂಯ ಮಾಡಬಹುದು. ಒಂದು ಅವ್ರು ಇವನನ್ನು ಒಪ್ಕೋಬೇಕು. ಅಲ್ಲಿ ಬಂದು ಸೇರಿದ ಆ ಸಂಪತ್ತಿದೆಯಲ್ಲ, ಅದರ ಮುಂದೆ ಹಳೇದು ಏನೂ ಅಲ್ಲ. ಅಲ್ಲಿ ಯುಧಿಷ್ಠಿರನಿಗೆ, ಪಾಂಡವರಿಗೆ ಇಡೀ ಜಗತ್ತು ತಲೆಬಾಗಿದ್ದು, ಇದೆಲ್ಲವೂ ಅವನ ಅಸೂಯಾಗ್ರಸ್ತವಾದ ಮತ್ಸರಗ್ರಸ್ತವಾದ ಮನಸ್ಸನ್ನು ಚುಚ್ಚುತ್ತಲೇ ಇರುತ್ತೆ. ಯಾಗ ಮುಗಿಯತ್ತೆ, ಎಲ್ಲರೂ ಹಿಂದಿರುಗುತ್ತಾರೆ, ದುರ್ಯೋಧನ ಮಾತ್ರ ಅಲ್ಲಿ ಉಳಿತಾನೆ. ಅವಮಾನ ಆಯಿತು ಅಂತ ಅಂದರೆ ಸುತ್ತ ಸೇವಕರುಗಳಿದ್ರು. ದುರ್ಯೋಧನನ ಮನೋಭಾವ ಇದೆಯಲ್ಲ, ಅದನ್ನು ಅಳಿಯೋದಕ್ಕೆ ಸಾಧ್ಯ ಇಲ್ಲ. ಅವನಂಥ ಜಾಣ ಯಾರೂ ಇಲ್ಲ.